ಅದು ಬೇಕಿರಲಿಲ್ಲ. ನಮಗೆ ಆರ್ಸಿಬಿ ಇದ್ರೂ ಹೀನಾಯವಾಗಿ ಸೋತಿದ್ದೆ ತಡ, ತಪ್ಪೊಪ್ಪಿಕೊಂಡ ಕೋಚ್ ವೆಟ್ಟೂರಿ. ನಿನ್ನೆ ಮಾರ್ಚ್ 29 ಇಲ್ಲಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ 19ನೇ ಆವೃತ್ತಿಯ ಮೊದಲ ಪಂದ್ಯದಲ್ಲೇ ಆರ್ಸಿಬಿ ಕೇವಲ 15.4 ಓವರ್ನಲ್ಲಿ 202 ರನ್ಗಳ ಬೃಹತ್ ಗುರಿಯನ್ನ ಬೆನ್ನತ್ತುವ ಮೂಲಕ ಭರ್ಜರಿ ಗೆಲುವು ದಾಖಲಿಸಿತ್ತು. ತವರಿನಲ್ಲಿ ಮೊದಲ ಗೆಲುವು ಕಂಡ ಆರ್ಸಿಬಿಗೆ ಅಭಿಮಾನಿ ಬಳಗದಿಂದ ಮೆಚ್ಚುಗೆಗಳು ಹರಿದು ಬಂದಿತ್ತು. ಮತ್ತೊಂದೆಡೆ ಇಶಾನ್ ಕಿಶನ್ ನಾಯಕತ್ವದಲ್ಲಿ ಆಡಿದ ಸನ್ ರೈಸರ್ಸ್ ಹೈದರಾಬಾದ್ ತಮ್ಮ ಹೀನಾಯ ಸೋಲಿಗೆ ಕಡೆಗೂ ಮೌನ ಮುರಿದಿದೆ. ಈ ಪಂದ್ಯದ ಬಳಿಕ ಮಾತನಾಡಿದ ಎಸ್ಆರ್ಎಚ್ ನಾಯಕ ಇಶಾನ್ ಕಿಶನ್ ತಮ್ಮ ತಂಡದ ಸೋಲಿಗೆ ಕಾರಣಗಳು ಏನು ಎಂಬುದನ್ನು ತಿಳಿಸಿದ್ದಾರೆ. ಅಗ್ರ ಕ್ರಮಾಂಕದ 3 ಬ್ಯಾಟ್ಸ್ಮನ್ಗಳ ವೈಫಲ್ಯ ಮತ್ತು ಕಳಪೆ ಬೌಲಿಂಗ್ ತಮ್ಮ ತಂಡದ ಸೋಲಿಗೆ ಪ್ರಮುಖ ಕಾರಣ ಎಂದರು. ಮೊದಲ 3 ಅಥವಾ 4 ಓವರ್ಗಳ ನಂತರ ಪಿಚ್ ಬ್ಯಾಟಿಂಗ್ಗೆ ಸೂಕ್ತವಾಯಿತು. ನಾವು ಆರಂಭದಲ್ಲೇ ಕೆಲವು ವಿಕೆಟ್ಗಳನ್ನು ಕಳೆದುಕೊಂಡೆವು. ವಿಕೆಟ್ ಉಳಿಸಿಕೊಳ್ಳುವುದರ ಕಡೆ ನಾವು ಗಮನ ಹರಿಸಬೇಕಾಗಿದೆ ಎಂದರು. ಕಿಶನ್ ಬಳಿಕ ಮಾತನಾಡಿ, ಕೋಚ್ ಡೇನಿಯಲ್ ವಿಟ್ಟೋರಿ, ನಿಮಗೆ ಉತ್ತಮ ಆರಂಭ ಸಿಗಬೇಕು. ಅದನ್ನೇ ನಾವು ಫಿಲ್ ಸಾಲ್ಟ್ ಅವರ ವಿಕೆಟ್ ಕಬಳಿಸಿದಾಗ ಪಡೆದವು. ಆದರೆ ಅದು ಮುಂದುವರಿಯಲಿಲ್ಲ. ವಿರಾಟ್ ಕೊಹ್ಲಿ ಮತ್ತು ದೇವದತ್ತ ಪಡಿಕ್ಕಲ್ ಅವರಿಗೆ ಹೆಚ್ಚುವರಿ ರನ್ಗಳನ್ನು ಬಾರಿಸಲು ಅವಕಾಶ ಮಾಡಿಕೊಟ್ಟವು. ಅದು ನಮಗೆ ಬೇಕಿರಲಿಲ್ಲ. ಅವರಿಬ್ಬರ ಆಟ ನಿಜಕ್ಕೂ ಅದ್ಭುತವಾಗಿತ್ತು ಎಂದರು. ನಮ್ಮ ಪಡೆ ತುಂಬಾ ಶಿಸ್ತಿನಿಂದ ಇರಬೇಕು, ಅದನ್ನ ಕಾಪಾಡಿಕೊಂಡು ಹೋಗಬೇಕು. ಅದರಲ್ಲೂ ಸಾಲ್ಟ್ ಅವರಂತಹ ಬಹುಮುಖ್ಯ ವಿಕೆಟ್ ಪಡೆದಾಗ ಇನ್ನಷ್ಟು ಚುರುಕಾಗಬೇಕಿತ್ತು. ಅವರ ಬ್ಯಾಟಿಂಗ್ ಅದ್ಭುತವಾಗಿತ್ತು. ಮತ್ತೊಂದು ಕಡೆ ನಮ್ಮವರ ಬೌಲಿಂಗ್ ತುಂಬಾ ಕಳಪೆಯಾಗಿತ್ತು. ನಾವು ಆರ್ಸಿಬಿಯಿಂದ ತುಂಬಾ ಕಲಿತೆವು. ಅವರ ಬೌಲರ್ಗಳು ಉತ್ತಮ ಕೆಲಸ ಮಾಡಿದ್ದಾರೆ, ಆದರೆ ನಮ್ಮವರು ಅದನ್ನ ಅಳವಡಿಸಿಕೊಳ್ಳಲು ಎಡವಿದ್ರು. ಪ್ರತಿಯೊಂದು ಐಪಿಎಲ್ ಪಂದ್ಯವೂ ತುಂಬಾ ಮುಖ್ಯ, ಅತಿ ಮುಖ್ಯವಾಗಿ ಆರಂಭ ಎಂದು ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ.